ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಇವತ್ತಿನ ಶ್ಲೋಕ: ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಂ ಮರಣಾದಿ ಅತಿರಿಚ್ಯತೆ. ಅತಿರಿಚ್ಯತೆ ಅಂದರೆ ಏನು? ಅಧಿಕವಾದದ್ದಾಗುತ್ತದೆ. ಏನಂತ ನೋಡೋಣ ಇವತ್ತು. ಇದು ಎರಡನೇದಲ್ಲಿ 34ನೇ ಶ್ಲೋಕ. ಏನಂತ ಹೇಳ್ತಾರೆ ಅಂತ ನೋಡೋಣ. ಅಕೀರ್ತಿಂ ಅಪಕೀರ್ತಿಯನ್ನು ಕುರಿತು, ಚ ಕೂಡ, ಅಪಿ ಅದಕ್ಕೂ ಹೆಚ್ಚಾಗಿ, ಭೂತಾನಿ ಎಲ್ಲ ಜನರು, ಕಥಯಿಷ್ಯಂತಿ ಆಡಿಕೊಳ್ಳುತ್ತಾರೆ, ತೇ ನಿನ್ನ, ಅವ್ಯಯಾಂ ಶಾಶ್ವತವಾದ, ಸಂಭಾವಿತಸ್ಯ ಗೌರವಾನ್ವಿತ ವ್ಯಕ್ತಿಗೆ, ಚ ಕೂಡ, ಅಕೀರ್ತಿ ಅಪಕೀರ್ತಿಯು, ಮರಣಾತ್ ಮರಣಕ್ಕಿಂತ, ಅತಿರಿಚ್ಯತೆ ಅಧಿಕವಾದದ್ದಾಗುತ್ತದೆ. ಸೊ ಇದು ಏನಂತ ನಾವು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಏನಂತ ಇದೆ ಅಂದರೆ, ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ. ಗೌರವಾರ್ಹನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಅರ್ಹನಾದವನಿಗೆ. ಓಕೆ, ಅಂದರೆ ಒಬ್ಬ ವ್ಯಕ್ತಿ ಗೌರವ ಸಿಗದವನ ಸ್ಥಾನಮಾನಗಳಿಗೆ ಒಂದು ಕೀರ್ತಿ ಸಿಕ್ಕಿರುತ್ತೆ. ಆದರೆ ಜನರು ಎಂದಿಗೂ ನಿನ್ನ ಅಪಕೀರ್ತಿನ ಕುರಿತು ಮಾತನಾಡ್ತಾರೆ. ಈ ಒಂದು ಗೌರವ ಸಿಕ್ಕಂಥ ವ್ಯಕ್ತಿಗೆ ಅಪಕೀರ್ತಿ ಸಿಕ್ಕಿದ್ರೆ ಎಷ್ಟಾಗುತ್ತೆ ಒಂದು ನೋವು ಅಂತಂದರೆ ಸಾವಿಗಿಂತ ಕೇಡಂತೆ. ಸೊ ಈ ರೀತಿಯಾಗಿ ಕೇಡು ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಏನಿದು ಕೇಡು? ಯಾತಕ್ಕೆ ಇಲ್ಲಿ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನಿಗೆ ಈ ಒಂದು ಟಾಪಿಕ್ ಅಂತ ನಾವು ಭಾವಾರ್ಥದಲ್ಲಿ ನೋಡೋಣ. ಇಲ್ಲಿ ನೋಡಿ, ಅರ್ಜುನನಿಗೆ ಕೃಷ್ಣನ ಸ್ನೇಹಿತ ಮತ್ತು ತತ್ವದರ್ಶಿ. ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾನೆ. ಸೊ ಈಗ ಅಂತಿಮ ತೀರ್ಮಾನ ಏನು ಕೊಡ್ತಾನೆ ಕೃಷ್ಣ ಅರ್ಜುನನಿಗೆ? ಅರ್ಜುನ ಕೇಳುವಂಥ ಪ್ರಶ್ನೆಗೆ, ಅರ್ಜುನನ ವರ್ತನೆಗೆ ಏನಂತ ಹೇಳ್ತಾ ಇದ್ದಾನೆ? ಅಂತಿಮ ತೀರ್ಮಾನ ಹೇಳ್ತಾ ಇದ್ದಾನೆ. ಯಾತಕ್ಕೆ ನೀನು ಯುದ್ಧ ಯಾತಕ್ಕೆ ಮಾಡ್ತಾ ಇಲ್ಲ? ನೀನು ಈ ಒಂದು ಕಾರಣದ ಮಾಡ್ತಾ ಇಲ್ಲ ತಾನೇ. ಸೊ ಅದಕ್ಕೆ ನೀನು ನೋಡು, ಇದು ತಪ್ಪು, ನೀನು ಮಾಡ್ತಿರೋ ತಪ್ಪು ಅಂತ ಕೊನೆ ತೀರ್ಮಾನ ಹೇಳ್ತಾ ಇದ್ದಾನೆ. ಏನು ಅಂತಂದರೆ, ಅರ್ಜುನ ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಡಿ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಅರ್ಜುನ ಏನು ಹೇಳ್ದ? ನಾನು ಯುದ್ಧ ಮಾಡಲ್ಲ, ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ದು ಅವನು ಹೇಡಿ ಆಗಿಬಿಡ್ತಾನೆ ಈಗ. ಸೊ ಅದಕ್ಕೆ ಆ ಒಂದು ಹೇಡಿತನ ಬೇಡ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನಾಡಬಹುದು. ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವನವನ್ನು ಉಳಿಸಿಕೊಳ್ಳುತ್ತೀ ಎಂದು ನೀನು ಭಾವಿಸಿದ್ದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ. ನೋಡಿ, ಯಾರು ನಾವು ತಪ್ಪಿಸಿಕೊಂಡು ಹೋಗಿ ಜೀವನ ಉಳಿಸ್ಕೊಳ್ತೀನಿ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರು ಸಾಯೋದೇ ಎಷ್ಟೋ ಒಳ್ಳೆಯದು. ಯಾಕಂದರೆ ಅವ್ರು ಅಕಸ್ಮಾತ್ ಅವರು ತಪ್ಪಿಸ್ಕೊಂಡು ಬಂದಿದ್ರೆ ಏನಾಗುತ್ತೆ? ನಿನ್ನಂತೆ ಗೌರವಾನ್ವಿತವಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಇಲ್ಲಿ ಅರ್ಜುನ ಎಂಥ ಒಂದು ಗೌರವ ಒಂದು ಸ್ಥಾನಮಾನದಲ್ಲಿ ಇರ್ತಾನೆ ಅಂತಂದರೆ, ಅವನಿಗೆ ಅರ್ಜುನ ಅಂತಂದರೆ ಎಂಥ ಒಂದು ಧನುರ್ಧಾರಿ ಯುದ್ಧ ಮಾಡುತ್ತಿದ್ದಾನೆ ಅಂದರೆ, ಅವನು ಬಿಡುವಂಥ ಬಾಣದಲ್ಲಿ ಎಷ್ಟು ಶಕ್ತಿ ಇರ್ತಿತ್ತು ಅದನ್ನು ನೆನೆಸ್ಕೊಂಡ್ರೆ ಎಲ್ಲ ಜನಗಳಿಗೆ ಒಂದು ಭಯ ಆಗುತ್ತಿತ್ತಂತೆ. ಅರ್ಜುನನ ಒಂದು ಶಕ್ತಿಯನ್ನು ನೋಡಿ ಆ ದುರ್ಯೋಧನನಿಗೆ, ಕೌರವರಿಗೆ ಎಲ್ಲರಿಗೂ ಭಯವಾಗುತ್ತಿತ್ತೆ. ಅವರಿಗೆ ಗೊತ್ತಿತ್ತು ಅರ್ಜುನನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಎಷ್ಟೋ ಸಾರಿ ಅರ್ಜುನ ಅವರನ್ನೆಲ್ಲ ಒಂದು ಸೋಲಿಸಿರುತ್ತಾನೆ. ಅದಕ್ಕೆ ಅವರು ಅರ್ಜುನನ ಬಗ್ಗೆ ಎಷ್ಟೊಂದು ಗೌರವನ ಇಟ್ಕೊಂಡಿರ್ತಾರೆ. ಆದರೆ ಅರ್ಜುನ ಇಂಥ ಒಂದು ಟೈಮಲ್ಲಿ, ಇಂಥ ಒಂದು ಯುದ್ಧ ಟೈಮಲ್ಲಿ ಏನು ಮಾಡ್ತಿದ್ದಾನೆ? ನಾನು ಯುದ್ಧ ಮಾಡೋದಿಲ್ಲ ಅಂತ ಬಿಟ್ಟು ಹೋಗುವಂಥ ಒಂದು ಅವನು ನಿರ್ಧಾರ ತಗೊಳ್ತಾಗಿರ್ಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಆ ನಿರ್ಧಾರ ತಪ್ಪಾಗಿದೆ. ಯಾತಕ್ಕೆ ಅಂದರೆ ಅದು ಹೇಡಿತನಕ್ಕೆ ಕಾರಣವಾಗುತ್ತೆ. ನೀನು ಆ ಹೇಡಿತನಕ್ಕೆ ಗೌರವ ಆಗಿದ್ದವನಿಗೆ ಹೇಡಿತನ ತೋರಿಸ್ಬಿಟ್ರೆ ಏನಾಗುತ್ತೆ? ಅದು ಸಾವಕ್ಕಿಂತ ಕೇಡು. ಸಾವೇ ಎಷ್ಟೋ ಒಳ್ಳೆಯದು.
ಆ ಒಂದು ಹೇಡಿತನ ಬೇಡ ಅಂತ ಕೃಷ್ಣ ಅವನಿಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು, ಯುದ್ಧದಲ್ಲಿ ಸಾಯುವುದೇ ಉತ್ತಮ. ನೀವು ಯುದ್ಧದಲ್ಲಿ ಸತ್ತರೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡ ಅಪಕೀರ್ತಿಯೂ ಬರುವುದಿಲ್ಲ. ಅಕಸ್ಮಾತ್ ಕೃಷ್ಣ ಹೇಳ್ತಿದ್ದಾನೆ, ಅಕಸ್ಮಾತಿನ ಅರ್ಜುನ ಯುದ್ಧ ಮಾಡ್ಬೇಕಾದ್ರೆ ಸತ್ತೋಗ್ಬಿಟ್ರೆ ಅವಾಗ ಏನಾಗುತ್ತೆ, ಕೃಷ್ಣನಿಗೆ ಅಪಕೀರ್ತಿ ಬರುವುದಿಲ್ಲ. ಯಾಕಂದರೆ ಅಕಸ್ಮಾತ್ ಯುದ್ಧ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಅಂತ ಹೇಳ್ಬೋದು. ಆದರೆ ಕೃಷ್ಣ ಫ್ರೆಂಡ್ ಆಗಿಬಿಟ್ಟು ಅವನು ಓಡಿ ಹೋದ ಅಂತಂದರೆ ಕೃಷ್ಣ ಸುಮ್ಮನೆ ಇರ್ತಾನ, ಯುದ್ಧ ಮಾಡು ಅಂತ ಅವನು ಕರ್ಕೊಂಡು ಬಂದು ಮಾಡಿಸ್ತಾ ಇರ್ತಾನಲ್ಲ. ನೋಡಿ, ಇದೇ ಒಂದು ಸನ್ನಿವೇಶ ನೋಡಿ, ಯಾರು ಈ ಅರ್ಜುನನಿಗೂ ಬಂದಿತ್ತು. ಅರ್ಜುನ ಈ ಒಂದು ಅಜ್ಞಾತವಾಸದಲ್ಲಿ ಇದ್ದಾಗ, ವನವಾಸಕ್ಕೆ ಹೋದಾಗ ಅಜ್ಞಾತವಾಸ ಅಂತ ಒಂದು ಬಂದಾಗ, ಆ ಒಂದು ಟೈಮಲ್ಲಿ ಏನಾಗಿರುತ್ತೆ, ಈ ಮಹಾಭಾರತದಲ್ಲಿ ಬರುವಂಥ ಕಥೆಯಲ್ಲಿ ವಿರಾಟನ ಮಗ ಅವನು ಯುದ್ಧ ಮಾಡಲಿಕ್ಕೆ ಹೋದಾಗ ಅವನಿಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವನಿನ್ನ ಸಣ್ಣ ವಯಸ್ಸಿರ್ತಾನೆ, ಮತ್ತು ಅವನಿಗೆ ಅಷ್ಟೊಂದು ಉತ್ತರ ಕುಮಾರ ಅಂತ ಇರ್ತಾನೆ, ಅವನಿಗೆ ಇದು ಭಯ ಇರುತ್ತೆ. ಯುದ್ಧದಲ್ಲಿ ಯಾವ ಒಂದು ಟ್ರೈನಿಂಗ್ ಸಿಕ್ಕಿರಲ್ಲ ಅವನಿಗೆ. ಸೊ ಹಾಗಾಗಿ ಇವನು ಸಾರಥಿಯಾಗಿ ಹೋಗ್ಬಿಟ್ಟು, ಈಗ ಹೆಂಗೆ ಕೃಷ್ಣ ಸಾರಥಿಯಾಗಿ ಬಂದಿದ್ದಾನೋ ಅದೇ ರೀತಿಯಾಗಿ ಅರ್ಜುನ ಸಾರಥಿಯಾಗಿ ಹೋಗಿ ಅವನಿಗೆ ಪ್ರೇರಣೆ ಮಾಡಿರ್ತಾನೆ, ಯುದ್ಧವನ್ನು ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂಥ ಒಂದು ಗೌರವನ ಪಡ್ಕೊಂಥ ಅರ್ಜುನನಿಗೆ ಈಗ ಅರ್ಜುನನೇ ತನ್ನ ಸ್ಥಾನ ಬಿಟ್ಟು ಓಡಿ ಹೋಗಬೇಕು. ಆ ಉತ್ತರ ಕುಮಾರ್ಕ್ಕಿಂತ ಒಂದು ಹಿಡಿತನ ಬಂದ್ಬಿಡುತ್ತಲ್ಲ ಇವನಿಗೆ ಅಂತ ಕೃಷ್ಣ ಈಗ ಎಷ್ಟು ಸೂಕ್ಷ್ಮವಾಗಿ ಹೇಳ್ತದೆ ಅಂದರೆ ಅದು ಆ ಮಹಾಭಾರತ ಓದೋರಿಗೆ ಅದು ಅರ್ಥ ಆಗುತ್ತೆ. ಸೊ ಆ ರೀತಿಯಾಗಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನು ಯುದ್ಧದಲ್ಲಿ ಸತ್ತರೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡು ಅಪಕೀರ್ತಿ ಬರುವುದಿಲ್ಲ, ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ. ಆದ್ದರಿಂದ ಭಗವಂತನು ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ ಅವನು ಹಿಮ್ಮೆಟ್ಟಬಾರದು, ಆದರೆ ಯುದ್ಧದಲ್ಲಿ ಮಡಿಯಬೇಕು. ನಾವು ಸತ್ರು ಪರವಾಗಿಲ್ಲ, ನಾವು ಯುದ್ಧವನ್ನು ಮಾಡಬೇಕಾಗತ್ತೆ. ಸಾಯ್ತೀವೋ ಬದುಕುತ್ತೀವೋ ಅದು ಮುಖ್ಯ ಅಲ್ಲ. ನಾವು ಮಾಡುವಂಥ ಕೆಲಸ ಏನು, ಅದರಿಂದ ಗೌರವ ನಮಗೆ ಸಿಗಬೇಕು. ಸೊ ಅದು ಮುಖ್ಯ. ಭಗವಂತ ಹೇಳ್ತಿರೋದು ನೋಡಿ, ಆ ಗೌರವಾರ್ಹ ನಾವು ಅಂಥ ಒಂದು ಸ್ಥಾನದಲ್ಲಿ, ಆ ಒಂದು ಸ್ಥಾನವನ್ನು ಬಿಟ್ಟು ನಾವು ಓಡಿ ಹೋದರೆ ಅದು ಅಪಕೀರ್ತಿಗೆ ಕಾರಣವಾಗುತ್ತೆ. ನೋಡಿ, ನಮಗೆ ಉದಾಹರಣೆ ಎಷ್ಟೊಂದು ಭಗವಂತ ಹೇಳ್ತಾ ಇದ್ದಾನೆ. ಈಗ ಈ ಕೃಷ್ಣನಿಗೆ ಒಂದ್ಸರಿ ವಿಷಯ ಬಂದಿರುತ್ತೆ, ಏನಂತಂದರೆ ಅವನು ಸಹ ತನ್ನ ಒಂದು ಯುದ್ಧದಲ್ಲಿ ಯುದ್ಧ ಬಿಟ್ಟುಬಿಟ್ಟು ಓಡಿ ಹೋಗುವಂಥ ಒಂದು ಕಾರಣ ಬಂದಿರುತ್ತೆ. ಅವ್ರು ಯಾಕೆ ಅಂತಂದರೆ ಜರಾಸಂಧ ಅಂತ ಒಬ್ಬ ಭಾಳ ಮಥುರಾಕ್ಕೆ ಭಾಳ ಒಂದು ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಯಾವಾಗ ಇವನು ಕಂಸ ಸತ್ತೋಗ್ಬಿಟ್ಟ ಅಂತ ಗೊತ್ತಾಗುತ್ತೆ, ಆಗ ಕಂಸನ ಯಾರಾಗಿರ್ತಾರೆ, ಭಾವ ಆಗಿರ್ತಾನಲ್ವ, ತನ್ನ ಹೆಂಡತಿಯ ಅಣ್ಣ ಆಗಿರ್ತಾನೆ ಈ ಜರಾಸಂಧ ಅವ್ರಲ್ಲಿ. ಆ ಜರಾಸಂಧ ಏನು ಮಾಡ್ತಾನೆ, ಇವ್ರು ಕಂಸನ ಒಂದು ಕಂಸನಿಗೆ ಸಾಯಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸುಮಾರು ಒಂದು 18 ಸರಿ ಬರ್ತಾನೆ. ಎಲ್ಲ ತನ್ನ ರಾಜರುಗಳೆಲ್ಲ ಕರ್ಕೊಂಬರೋದು, ಜೊತೆಗೆ ಯುದ್ಧ ಮಾಡಿಸೋದು, ಮತ್ತು ಇವನು ಸೋಲಿಸ್ಬಿಟ್ಟು ಕೃಷ್ಣ ಮತ್ತು ವಾಪಸ್ ಕಳಿಸ್ತಾ ಇರ್ತಾನೆ, ಸಾಯಿಸ್ತಾ ಇರಲ್ಲ. ಸೊ ಈ ರೀತಿಗೆ ಸುಮಾರು ಸರಿ ಅವನ್ನ ಯುದ್ಧದಲ್ಲಿ ಸೋಲಿಸಿ ವಾಪಸ್ ಕಳಿಸ್ತಾ ಇರ್ತಾನೆ ಕೃಷ್ಣ. ಆಗ ಇವರು ಯಾವ ಟೈಮಲ್ಲಿ ಬರ್ತಾನೆ ಗೊತ್ತಿಲ್ಲ, ರಾತ್ರಿ ಬರ್ತಾನೋ ಬೆಳಗ್ಗೆ ಬರ್ತಾನೋ, ಯುದ್ಧವನ್ನು ಅವನು ಬಂದು ಯುದ್ಧ ಮಾಡಲಿಕ್ಕೆ ಎಷ್ಟೊಂದು ಕಾತುರನಾಗ್ತಿರ್ತಾನೆ. ಆದ್ದರಿಂದ ಮಥುರದಲ್ಲಿರುವಂಥ ಜನಗಳೆಲ್ಲ ಭಾಳ ಸೋತೋಗ್ಬಿಟ್ಟಿರ್ತಾರೆ. ಅಯ್ಯೋ ಏನಪ್ಪ ಈ ಸೋತೊಂದು ಎಷ್ಟೊಂದು ಕತೆ, ಈ ಒಂದು ಯಾವಾಗಲೂ ಬಂದು ತೊಂದರೆ ಕೊಡ್ತಾನಲ್ಲ ಅಂತ. ಸೊ ಹಾಗಾಗಿ ಅವರು ಕೃಷ್ಣನ ಕೇಳ್ಕೊಂಡಾಗ ಕೃಷ್ಣ ಏನು ಮಾಡ್ತಾನೆ, ಈ ಸರಿ ನಾವು ಯುದ್ಧ ಮಾಡೋದು ಬೇಡ, ಅವನು ನಮ್ಮ ಈ ಒಂದು ಮಥುರಾ ಸ್ಥಳಕ್ಕೆ ಬಂದು ತೊಂದರೆ ಕೊಡೋದು ಬೇಡ ಜನರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮಥುರದಿಂದ ಅವನು ಎಲ್ಲರನ್ನೂ ಕರ್ಕೊಂಡು ಏನು ಮಾಡ್ತಾನೆ, ದ್ವಾರಕಕ್ಕೆ ಹೋಗ್ತಾನೆ. ಆಗ ದ್ವಾರಕ ಒಂದು ದೊಡ್ಡ ಒಂದು ಪಟ್ಟಣವನ್ನು ಅವನು ಸೃಷ್ಟಿ ಮಾಡ್ತಾನೆ ಕೃಷ್ಣ. ಸೊ ಈ ರೀತಿಯಾಗಿ ಕೃಷ್ಣನು ಸಹ ಅವನು ಆ ಯುದ್ಧದಲ್ಲಿ ಓಡಿ ಹೋದಲ್ಲ, ಹೇಗೆ ಸಾಧ್ಯ ಇದು? ಕೃಷ್ಣ ಹೇಳ್ತಾನೆ ನೀನು ಯುದ್ಧದಲ್ಲಿ ಓಡಬೇಡ ಅಂತ. ಬಟ್ ಕೃಷ್ಣ ಏನು ಮಾಡ್ದ, ಅವನಿಗೆ ಓಡಿ ಹೋದಲ್ಲ, ಯಾತಕ್ಕೆ ಇದು ಕಾರಣ ಏನಿದು? ಕೃಷ್ಣನ ಅವನು ಅಪಕೀರ್ತಿಗೆ ಕಾರಣನಾಗಿಲ್ಲ, ಬಟ್ ಅವನ ರಣಚೋರ ಕೃಷ್ಣ ಅಂತ ಕರೀತಾರೆ. ಇದಕ್ಕೆ ಏನು ಇದು ವಿಶೇಷ? ಕೃಷ್ಣನಿಗೂ ಮತ್ತು ಇಲ್ಲಿ ಬೇರೆಯವರಿಗೆ ಏನು ವ್ಯತ್ಯಾಸ ಆಗ್ತಾಯಿದೆ ಇಲ್ಲಿ ಅಂತ ನೋಡಿದಾಗ ನೋಡಿ, ಕೃಷ್ಣ ಏನು ಮಾಡ್ತಾ ಇದ್ದಾನೆ, ಅವನು
ತಾನು ಯುದ್ಧದಲ್ಲಿ ಸೋಲ್ತಿದ್ದೀನಿ ಅಂತ ಬಿಟ್ಟು ಓಡೋಗ್ತಾ ಇಲ್ಲ. ಅವನು ಜನಗಳಿಗೆ ನಾನು ರಕ್ಷಣೆ ಕೊಡಬೇಕು, ಅದಕ್ಕೆ ಅವ್ರನ್ನ ಸಂರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಈ ತೊಂದರೆ ಕೊಡ್ತಿರುವಂಥ ಈ ಜರಾಸಂಧ ಎಲ್ಲರಿಗೂ ಮಥುರದಲ್ಲಿ ತೊಂದರೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವನು ಕೃಷ್ಣ ಆ ಒಂದು ರಕ್ಷಣೆ ಕಾಸ್ಕೋಸ್ಕರ ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ದ್ವಾರಕದಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇರ್ತಾನೆ. ಸೊ ಇದು ಒಂದು ಏನಿದೆ ಭಗವಂತನ ಒಂದು ಕರುಣಾ ಏನು ಭಾವದಲ್ಲಿ ಮಾಡೋಂಥ ಒಂದು ಕೃತ್ಯ. ಹಾಗಾಗಿ ಇದು ಯಾವುದೇ ಹೇಡಿತನಕ್ಕೆ ಏನದು ತೋರೋದಿಲ್ಲ. ಇದು ಕೃಷ್ಣ ಹೇಳಿದಂತ ಯಾರಿಗೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಾಗಿ ಕೃಷ್ಣ ಅಲ್ಲಿ ಮಾಡಿ ತೋರಿಸಿದ್ದಾನೆ. ಸೊ ಹಾಗಾಗಿ ಅರ್ಜುನಿಗೆ ಹೇಳ್ತಾ ಇರುವಂಥ ವಿಷಯ ಇದು ಬೇರೆ ಇದೆ. ಅರ್ಜುನ ತನ್ನ ಯುದ್ಧದಲ್ಲಿ ಸೋತು ಬಿಟ್ಟೆ ಅಂತ ಅವನು ಹೇಡಿಯಾಗಿ ಓಡ್ತಾ ಇರೋದು ಆ ವಿಷಯ ಬೇರೆ. ಆದರೆ ಕೃಷ್ಣ ತಾನು ಬೇರೆ ರಕ್ಷಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಜರಾಸಂಧನನ್ನು ಬಿಟ್ಟು ಬೇರೆ ಕಡೆ ಓಡೋಗೋದು. ಸೊ ಇದು ಕಾಲಯವನದಲ್ಲಿ ಮಧ್ಯದಲ್ಲಿ ಸಾಯಿಸಬೇಕಾಗಿರುತ್ತೆ ಅಂಥ ಒಂದು ಟೈಮಲ್ಲಿ ಬಂದು ಯುದ್ಧ ಮಾಡೋದು. ಸೊ ಇದೆಲ್ಲವನ್ನು ಕೃಷ್ಣ ಒಂದು ಜಾಣತನದಲ್ಲಿ ಆ ಕೆಲಸವನ್ನು ಮಾಡ್ತಾನೆ. ಸೊ ಹಾಗಾಗಿ ಕೃಷ್ಣನಿಗೆ ಅದು ಅಪಕೀರ್ತಿ ಆಗಲಿಲ್ಲ, ಬಟ್ ಇಲ್ಲಿ ಅರ್ಜುನನಿಗೆ ಅಪಕೀರ್ತಿ ಆಗುತ್ತೆ ಆ ಥರ ಮಾಡಿದರೆ. ಅವನ ಉದ್ದೇಶ ತಪ್ಪಾಗಿದೆ. ಸೊ ನಾವು ಮಾಡೋಂಥ ಕಾರ್ಯದಲ್ಲಿ ಎರಡೂ ಯುದ್ಧದಲ್ಲಿ ಓಡೋಗುವಂಥ ಕಾರ್ಯನೇ. ಆದರೆ ಏನಾಗುತ್ತೆ, ಕೃಷ್ಣನ ಒಂದು ಉದ್ದೇಶ ಏನು, ರಕ್ಷಣೆ ಮಾಡುವಂಥ, ಜನಗಳಿಗೆ ರಕ್ಷಣೆ ಮಾಡುವಂಥದ್ದು, ಮತ್ತು ಬೇರೆ ಒಬ್ಬ ರಾಕ್ಷಸನ ಸಾಯಿಸಬೇಕಾಗಿರುತ್ತೆ ಕಾಲಯವನ ಅಂತ. ಸೊ ಈ ರೀತಿಯ ಇಷ್ಟೊಂದು ಅವನು ಉದ್ದೇಶ ಇಟ್ಕೊಂಡು ಮಾಡುವಂಥ ಆ ಕೃತ್ಯ. ಆದರೆ ಅರ್ಜುನನ ಕೃತ್ಯಕ್ಕೆ ಉದ್ದೇಶ ಏನಿದೆ, ನಾನು ಯುದ್ಧ ಮಾಡೋದಂಥ ಕೃತ್ಯ ಏನಿದೆ, ಅವನು ಹೇಡಿತನಕ್ಕೆ ಕಾರಣವಾಗುತ್ತಾನೆ. ಅವನ ಉದ್ದೇಶಗಳು ಆ ರೀತಿಯಾಗಿದ್ದಾವೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಇಲ್ಲಿ ಕೊನೆ ತೀರ್ಮಾನ ಏನು ಹೇಳ್ತಾನೆ ಅಂದರೆ, ನೀನು ಹಿಮ್ಮೆಟ್ಟಬಾರದು, ಯುದ್ಧದಲ್ಲಿ ಮಾಡಿದ್ರೆ ಚಿಂತೆ ಇಲ್ಲ, ಯುದ್ಧವನ್ನು ಮಾಡು ಅನ್ನೋಂಥ ಇಲ್ಲಿ ಕೃಷ್ಣ ಅರ್ಜುನಿಗೆ ಪ್ರೇರಣೆ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ನಿಲ್ಲಿಸ್ತೀನಿ. ಹರೇ ಕೃಷ್ಣ.